ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ಇದು ಕನ್ನಡದಲ್ಲಿ ಕೆಂಪು ಮೂಲಂಗಿ ಅಂತಾರೆ, ಇಂಗ್ಲೀಷಲ್ಲಿ ಕ್ಯಾರೆಟ್ ಅಂತಾರೆ, ಮತ್ತು ಕನ್ನಡದಲ್ಲಿ ಇನ್ನೊಂದು ಗಜ್ಜರಿ ಅಂತಾರೆ. ಇದು ಬಹಳ ನಮಗೆ ಬೇಕಾದಂಥದ್ದು. ಅನೇಕ ಕಾಯಿಲೆಗಳನ್ನು ವಾಸಿ ಮಾಡೋ ಶಕ್ತಿ ಇದಕ್ಕಿದೆ. ಆದರೆ ಗರ್ಭಿಣಿಯರು ಸ್ವಲ್ಪ ಈ ಬೀಜಗಳು ಸೇವನೆ ಮಾಡಬಾರದು. ಸ್ತ್ರೀಯರು ಮುಟ್ಟದೋಷ ಇದ್ದಾಗ ನಿವಾರಣೆ ಮಾಡ್ತದೆ. ಸ್ತ್ರೀಯರಿಗೆ ಮಾನಸಿಕ ಏನಾದರೂ ಸ್ವಲ್ಪ ಈ ಮುಟ್ಟದೋಷಗಳಿದ್ದರೆ ಅದನ್ನು ಕ್ಲಿಯರ್ ಮಾಡ್ತದೆ. ಒಸಡದಲ್ಲಿ ರಕ್ತ, ಉಳುಕಲ್ಲು ಇತ್ಯಾದಿಗಳಿಗೆ ದಿವ್ಯ ಔಷಧಿ. ಅಜೀರ್ಣ ನಿವಾರಣೆ ಮಾಡ್ತದೆ. ಹೊಟ್ಟೆ ನೋವು ನಿವಾರಣೆ ಮಾಡ್ತದೆ. ಕರಳು ಹುಣ್ಣು ಅದು ನಿವಾರಣೆ ಮಾಡ್ತದೆ. ಮಲಬದ್ಧತೆ ನಿವಾರಣೆ ಮಾಡ್ತದೆ. ಕ್ರಿಮಿ ಹುಳುಗಳನ್ನು ಸಾಯಿಸುತ್ತೆ. ಚೈತನ್ಯ ವೃದ್ಧಿಪಡಿಸುತ್ತೆ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ. ಇಂತಹ ಎಲ್ಲ ಕಾಯಿಲೆಗಳಿಗೂ ದಿವ್ಯ ಔಷಧಿಯಾದಂತಹ ಈ ಒಂದು ಕೆಂಪು ಮೂಲಂಗಿಯನ್ನು ಪ್ರತಿಯೊಬ್ಬರೂ ಮನೆಯಲ್ಲಿ ಇದು ಇರಲೇಬೇಕಾಗುತ್ತೆ. ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳನ್ನು ನಿವಾರಣೆ ಮಾಡ್ತದೆ. ಶ್ವಾಸಕೋಶ, ನರಮಂಡಲ, ಎಲ್ಲ ರೀತಿಯ ಕಾಯಿಲೆಗಳು ಇದು ನಾಶಪಡಿಸುತ್ತೆ. ಇಂತಹ ಒಂದು ದಿವ್ಯ ಶಕ್ತಿಯುಳ್ಳ ಈ ಒಂದು ಕೆಂಪು ಮೂಲಂಗಿಯನ್ನು ನಾವು ಸೇವನೆ ಮಾಡಬೇಕು. ಅದನ್ನು ಬಿಟ್ಟು ನಾವು ಅನೇಕ ರೀತಿಯ ಟಾನಿಕ್ಸ್ ಎತ್ಕೊಂಡು ಇನ್ನೂ ಬೇರೆ ಬೇರೆ ಕಾಯಿಲೆಗಳು ತರಿಸ್ಕೊಳ್ಳೋದು ಬೇಕಾಗಿಲ್ಲ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಟಲಿ, ಎಲ್ಲರೂ ನೋಡಲಿ. ಮುಂದಿನ ಎಪಿಸೋಡಲ್ಲಿ ಒಂದೊಂದು ಕಾಯಿಲೆಗೆ ಯಾವ ಥರ ಸೇವನೆ ಆಗುತ್ತೆ ತಿಳಿಸ್ಕೊಡ್ಲಾಗುತ್ತೆ. ಈಗ ಸದ್ಯಕ್ಕೆ ಉಪಯೋಗಗಳನ್ನು ತಿಳಿಸಿದ್ದೀನಿ. ನಮಸ್ಕಾರ ಸ್ನೇಹಿತರೆ.